ಹಲೋ ಎವ್ರಿವನ್, ನನ್ನ ಹೆಸರು ಮಧುಶ್ರೀ ಅಂತ. ಸೊ ನಾನು ಇಲ್ಲಿ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನನಗೆ ಪಾಪುಯಿಂದನೂ ನನಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು. ಅದು ಹೇಗೆ ಅಂತ ಅಂದರೆ, ನನಗೆ ಕರಳು ಸಣ್ಣ ಇತ್ತಂತೆ. ಅಂದರೆ ಪೂರ್ತಿ ಅಂದರೆ ಕರಳನ್ನ ಆಪ್ರೇಷನ್ ಮಾಡಿ ಅದು ಸರಿ ಮಾಡಿ 6 ತಿಂಗಳು ಈಚೆ ಬಿಡಬೇಕು ಅಂತ ಹೇಳಿದ್ರಂತೆ. ಅವಾಗ ಏನು ಆಪ್ರೇಷನ್ ಮಾಡಿಸ್ದೇ ಇರೋದ್ರಿಂದ ಮುಂದೆ ತೊಂದರೆ ಆಗ್ಬೋದು ಅಂತ ಡಾಕ್ಟರ್ ಹೇಳಿದ್ರಂತೆ. ಅದರಿಂದ ನನಗೆ ಬೆಳೀತಾ ಬೆಳೀತಾ ಸ್ವಲ್ಪ ನೋವು ಅದು ಜಾಸ್ತಿನೇ ಆಯಿತು. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂತಂದರೆ ಮೋಷನ್ ಬ್ಲಾಕ್ ಆಗ್ತಾಯಿತ್ತು. ಆ ಮೋಷನ್ ಬ್ಲಾಕ್ ಆಗ್ತಾ ಇದ್ರಿಂದ ನಾನು ಫಸ್ಟ್ PU ಇದ್ದಾಗ ನನಗೆ ಕಂಪ್ಲೀಟಾಗಿ ಇಲ್ಲಿಂದ ನನಗೆ ಮೋಷನ್ ಬ್ಲಾಕ್ ಆಗಿತ್ತು. ಆವಾಗ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಾಗ ಸಿರಪ್ಗಳೆಲ್ಲ ತೊಗೊಂಡಾಗ ಕ್ಯೂರ್ ಆಗಿತ್ತು. ಆದರೆ ಸಮ್ ಪರ್ಸ್ನಲ್ ಇಶ್ಯೂಸಿಂದ ನಾನು ಸೆಕೆಂಡ್ PU ಇದ್ದಾಗ ಇದು ಪಾಯ್ಸನ್ ತೊಗೊಂಡು ಸೂಸೈಡ್ ಅಟೆಂಪ್ಟ್ ಮಾಡಿದೆ. ಆ ಸೂಸೈಡ್ ಅಟೆಂಪ್ಟ್ ಮಾಡಾದಮೇಲೆ ನನಗೆ ಫುಲ್ಲು ಅಂದರೆ ಹೊಟ್ಟೆ ನೋವು, ಈ ಥರ ಮೋಷನ್ ಬ್ಲಾಕ್ ಆಗೋ ಪ್ರಾಬ್ಲಮ್ ಇನ್ನೂ ಜಾಸ್ತಿನೇ ಆಯಿತು. ಅದು ಜಾಸ್ತಿ ಆದಾಗ ನನಗೆ ಎಲ್ಲ ತುಂಬ ಕಡೆ ಎಲ್ಲ ತೋರಿಸಿದ್ವಿ, ಮಾಡಿದ್ವಿ, ಆದರೂ ನನಗೆ ಕ್ಯೂರ್ ಆಗ್ತಾ ಇರಲಿಲ್ಲ. ಎಷ್ಟೊಂದು ಥರ ಸಿರಪ್ ತೊಗೊಂಡ್ವಿ. ಆ ಸಿರಪ್ ತೊಗೊಂಡ್ರು ಅದನ್ನ ಏನಾದರೂ ಸಿರಪ್ ತೊಗೊಂಡ್ರು ಕೂಡ ಮೋಷನ್ ಪಾಸ್ ಆಗ್ತಾ ಇರಲಿಲ್ಲ. ಅವ್ರು ಕೊಟ್ಟಿದ್ದ ಸಿರಪ್ ಜೊತೆಗೆ ನಾನು ನಾರ್ಮಲಾಗಿ ಬೇರೆ ಬೇರೆ ಸಿರಪ್ ಎಲ್ಲ 80 ml 60 ml ಈ ಥರ ಎಲ್ಲ ತೊಗೊಂಡ್ಬಿಡ್ತಾ ಇದೆ. ಈ ಥರ ತೊಗೊಂಡ್ರೂ ಕೂಡ ಅದು ಲೂಸ್ ಮೋಷನ್ ಆಗಲಿ ಅನ್ನೋ ಥರ ಇದು ಮಾಡ್ತಿದ್ದೆ. ಅಕಸ್ಮಾತ್ ಏನಾದರೂ ನನ್ನ ಮೋಷನ್ ಹೋಗಿಲ್ಲ ಅಂತ ಅಂದರೆ ಕಂಪ್ಲೀಟಾಗಿ ಇಲ್ಲಿ ಹೊಟ್ಟೆ ಬ್ಲಾಕ್ ಆಗ್ತಿತ್ತು, ಊದ್ಕೊತಿದ್ದು, ತುಂಬ ನೋವು ಬರ್ತಾಯಿತ್ತು. ಅದು ಮೋಷನ್ ಇದು ಮಾಡ್ತಿದ್ದಂಗೆ, ಮೋಷನ್ ಪಾಸ್ ಆಗ್ತಿದ್ದಂಗೆ ನೋವು ಕಂಪ್ಲೀಟಾಗಿ ಕ್ಯೂರ್ ಆಗಿಬಿಡ್ತಿತ್ತು. ಈ ಥರ ಇದ್ದಾಗ ನಾನು ಎಲ್ಲಿಗೂ ಕೂಡ ಒಂದು ಸ್ಪೋರ್ಟ್ಸ್ ಆಡ್ತಿರ್ಲಿಲ್ಲ, ಒಂದು ಕಾಲೇಜ್ಗೂ ಕೂಡ ಕರೆಕ್ಟಾಗಿ ಹೋಗ್ತಾ ಇರಲಿಲ್ಲ, ಆ್ಯಂಡ್ ಊರುಗಳಿಗೂ ಎಲ್ಲೂ ಹೋಗ್ತಾ ಇರಲಿಲ್ಲ. ನಾನು ಏನಕ್ಕೆ ಅಂದರೆ ಮಧ್ಯರಾತ್ರಿಲೆಲ್ಲ ಹೊಟ್ಟೆ ನೋವಿಂದ ಎಷ್ಟೊಂದು ಸಲ ಎದ್ದಿದ್ದೀನಿ. ಈ ಥರ ಹೊಟ್ಟೆ ನೋವು ಒಂದು ಸಲ ಬಂತು ಅಂದರೆ 5-6 ಅವರ್ ಕಂಪ್ಲೀಟಾಗಿ ನೋವು ಬರ್ತಾಯಿತ್ತು. ಅದರಿಂದ ಎಲ್ಲೂ ಹೊರಗಡೆ ಕೂಡ ಹೋಗ್ತಿರ್ಲಿಲ್ಲ. ಮತ್ತು ಊಟನೂ ಅಷ್ಟೇ ಕಂಪ್ಲೀಟಾಗಿ ಈಗ 1.5 ವರ್ಷದಿಂದ ಗಟ್ಟಿ ಐಟಮ್ ಅಂದರೆ ಈ ಗೋಧಿ ಹಿಟ್ಟಾಗಿರ್ಬೋದು, ಮೈದಾ ಹಿಟ್ಟಾಗಿರ್ಬೋದು, ಈ ಥರ ಐಟಮ್ಗಳನ್ನ ಮತ್ತು ನಾನ್ ವೆಜ್ ಆಗಿರ್ಬೋದು ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೆ. ಎಲ್ಲೋ ಒಂಚೂರು ತಿಂದ್ರೂ ಕೂಡ ಜೀರ್ಣ ಆಗ್ತಾಯಿತ್ತು ಆ್ಯಂಡ್ ಮೋಷನ್ ಪಾಸ್ ಆಗ್ತಿರಲಿಲ್ಲ, ಗಟ್ಟಿಯಾಗಿ ಬ್ಲಾಕ್ ಆಗೋಗ್ಬಿಡ್ತಿತ್ತು. ಮತ್ತು ಇನ್ನೊಂದೇನೆಂದರೆ ಜೊತೆಗೆ ಗ್ಯಾಸ್ಟ್ರಿಕ್ ಕೂಡ ತುಂಬ ಹೆವಿ ಆಗಿತ್ತು. ಇಲ್ಲಿಂದ ಹೊಟ್ಟೆ ಊದ್ಕೊಂಡು ಫುಲ್ಲು ಹಿಂಗೆ ಗುಳುಗುಳು ಅನ್ನಂಗೆ ಇದಾಗಿ ಇಲ್ಲೆಲ್ಲ ನೋವು ಬರ್ತಾಯಿತ್ತು, ಫುಲ್ ಜಾಸ್ತಿ ಇರ್ತಿತ್ತು. ಒಂದಿನ ಯೂಟ್ಯೂಬಲ್ಲಿ ಡಾಕ್ಟರ್ ಪರಮೇಶ್ವರ್ ಸರ್ ಇಂಟರ್ವ್ಯೂನ ನೋಡಿ ಅಲ್ಲಿ ನಾವು ಅವಾಗ ಇಲ್ಲಿ ಒಂದ್ಸಲಿ ತೋರಿಸೋಣ ಅಂತ ವಿಸಿಟ್ ಮಾಡಿದ್ವಿ. ಬಟ್ ಅವ್ರ ಟ್ರೀಟ್ಮೆಂಟಿಂದ ಕೊಟ್ಟಿರೋ ಒಂದೇ ಒಂದು ಟ್ಯಾಬ್ಲೆಟಿಂದ ನಾನು ಇವಾಗ ಕಂಪ್ಲೀಟಾಗಿ ಕ್ಯೂರ್ ಆಗಿದ್ದೀನಿ. ಆ್ಯಂಡ್ ದಿನ ಕೂಡ ಮೋಷನ್ ಕೂಡ ಪಾಸ್ ಮಾಡ್ತಾಯಿದ್ದೀನಿ. ಈಗ ಹೊರಗಡೆ ಎಲ್ಲ ಎಲ್ಲೇ ಹೋದ್ರೂ ಈಗ ಅಕಸ್ಮಾತ್ ನನಗೆ ಬೆಳಗ್ಗೆ ಎದ್ದು ಮೋಷನ್ ಪಾಸ್ ಆಗಿಲ್ಲ ಅಂದರೂ ಹೊಟ್ಟೆ ನೋವು ಕೂಡ ಬರ್ತಾಯಿಲ್ಲ. ಆ್ಯಂಡ್ ದಿನದಲ್ಲಿ ಒಂದ್ಸಲಿ ಆದರೂ ಮೋಷನ್ ಪಾಸ್ ಆಗ್ತಿದೆ. ಈ ಥರ ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಯಾರಿಗೆ ಆಗಿದ್ರು ಈ ಥರ ಏನಾದರೂ ತೊಂದರೆ ಇದ್ದರೆ ದಯವಿಟ್ಟು ಬಂದು ಎಲ್ಲರೂ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಥ್ಯಾಂಕ್ ಯು.